25 ವರ್ಷಗಳಿಂದ ಸಿಸಿ ರಸ್ತೆಯನ್ನೇ ಕಾಣದೆ ಕಂಗಾಲಾಗಿದ್ದಾರೆ ಕೊಂಡಯ್ಯ ಕ್ಯಾಂಪಿನ ಗ್ರಾಮಸ್ಥರು. ರಸ್ತೆಯಲ್ಲಿ ಎಮರ್ಜೆನ್ಸಿ ಅಂತ ಆಂಬ್ಯುಲೆನ್ಸ್ ಇರಲಿ, ಒಂದು ಆಟೋ ಕೂಡ ಬರಲ್ಲ ಈ ಗ್ರಾಮಕ್ಕೆ. ಕೆನಾಲ್ ರಸ್ತೆಯೇ ಕೊಂಡಯ್ಯ ಕ್ಯಾಂಪ್ ಗ್ರಾಮಸ್ಥರು ಸಂಚರಿಸುವ ಮುಖ್ಯ ರಸ್ತೆ. ಮಳೆಗಾಲ ಬಂದ್ರೆ ಸಾಕು, ಈ ರಸ್ತೆ ಮೇಲೆ ಹೋದ್ರೆ ನೇರವಾಗಿ ಯಮಲೋಕಕ್ಕೆ ಸ್ವಾಗತ ಮಾಡಿದಂತೆ ಭಾಸವಾಗುತ್ತೆ. ಈ ಗ್ರಾಮಕ್ಕೆ ಆಂಬ್ಯುಲೆನ್ಸ್ ಬರಲ್ಲ, ಗ್ಯಾಸ್ ಸಿಲಿಂಡರ್, ಡೆಲಿವರಿ ವಾಹನ ಬರಲ್ಲ, ಅತ್ಯಗತ್ಯ ಸೌಲಭ್ಯವೇ ಇಲ್ಲ. ಒಂದು ಕಡೆ ಕಾಲುವೆ, ಮತ್ತೊಂದು ಕಡೆ ಗದ್ದೆ, ಇವುಗಳ ನಡುವೆ ತಗ್ಗು ಗುಂಡಿಗಳ ಸರ್ವಿಸ್ ರಸ್ತೆ. ರಸ್ತೆಯಲ್ಲಿ ಸ್ಕೂಲ್ ಮಕ್ಕಳ ಪರದಾಟ ಹೇಳುತ್ತಿರುವುದು. ಈ ಯಮಗುಂಡಿಯಲ್ಲಿ ಯಾವ ವಾಹನ ತಾನೇ ಬರುತ್ತೆ ಹೇಳಿ? ಸುಮಾರು 300 ವಿದ್ಯಾರ್ಥಿಗಳು, 950 ಮತದಾರರು, 3000 ಜನ ವಾಸಿಸ್ತಾ ಇರುವ ಗ್ರಾಮ ಇದು. ಸುಮಾರು 25 ವರ್ಷಗಳಿಂದ ಸಿಸಿ ರಸ್ತೆಯನ್ನೇ ಕಾಣದ ಕೊಂಡಯ್ಯ ಕ್ಯಾಂಪ್ ಗ್ರಾಮಸ್ಥರು ದಿನ ಪೂರ್ತಿ ಈ ಹದಗೆಟ್ಟ ರಸ್ತೆಯಲ್ಲಿ ಸಂಚರಿಸಲು ಹರಸಾಹಸ ಪಡಬೇಕಾದ ದುಸ್ಥಿತಿ ಒದಗಿದೆ. ಎಸ್ ವೀಕ್ಷಕರೇ, ಕಂಪ್ಲಿ ತಾಲೂಕಿನ ಸಣಾಪುರ ಗ್ರಾಮ ಪಂಚಾಯತಿಗೆ ಬರುವ ಕೊಂಡಯ್ಯ ಕ್ಯಾಂಪ್ಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಶಂಕರ್ ಸಿಂಗ್ ಕ್ಯಾಂಪ್ನಿಂದ ಕೊಂಡಯ್ಯ ಕ್ಯಾಂಪಿನಿಗೆ ಹೋಗಲು ಸರಿಯಾದ ರಸ್ತೆ ಇಲ್ಲ. ಇಲ್ಲಿನ ಜನ ಕೆನಾಲ್ ರಸ್ತೆಯನ್ನೇ ಅವಲಂಬಿತರಾಗಿದ್ದಾರೆ. ಇನ್ನು ಈ ಕೆನಾಲ್ ರಸ್ತೆ ಅಂತೂ ಮಳೆಗಾಲದಲ್ಲಿ ಇದು ರಸ್ತೆನಾ ಅಥವಾ ಪಕ್ಕದ ಕಾಲುವೆನಾ ಎನ್ನುವಷ್ಟು ಮಟ್ಟಿಗೆ ತಗ್ಗುಗುಂಡಿಗಳಾಗಿ ನೀರು ನಿಲ್ಲತ್ತೆ. ಇನ್ನು ಈ ಗ್ರಾಮಕ್ಕೆ ವಿದ್ಯಾರ್ಥಿಗಳನ್ನ ಕರೆದೊಯ್ಯಲು ಶಾಲಾ ಬಸ್ ಬಂದ್ರೆ ವಾಪಸ್ ಹೋಗೋದೇ ಡೌಟು. ಈ ಶಾಲಾ ಬಸ್ಸಿನ ಕರೆದುಕೊಂಡು ಹೋಗಲು ಮತ್ತೊಂದು ಟ್ರ್ಯಾಕ್ಟರ್ ಬರಬೇಕು. ಶಂಕರ್ ಸಿಂಗ್ ಕ್ಯಾಂಪ್ ಇಂದ ಕೊಂಡಯ್ಯ ಕ್ಯಾಂಪ್ಗೆ ಹೋಗೋ ದಾರಿ ತುಂಬಾ ಹದಗೆಟ್ಟೋಗಿದೆ. ಪ್ರತಿದಿನ ನಾವು ಅಡ್ಡಾಡಬೇಕಂದ್ರೆ ಇವರು ಕೂಡ ಭಾಳ ತೊಂದರೆ. ಭಾಳಷ್ಟು ಸತೆ ಇದರ ಮೇಲಿಂದ ಬಿದ್ದೀವಿ, ರೋಡ್ ಮೇಲಿಂದ. ಇದೇ ರೋಡ್ ಮುಖಾಂತರನೇ ಸ್ಕೂಲ್ ಬಸ್ ಕೂಡ ಅಡ್ಡಾಡ್ತಾವ. 2-3 ಸತೆ ಡ್ರೈವರ್ ನಮ್ಗೆ ಹೇಳಿದ್ದು ಖುದ್ದು ಏನಂದರೆ ಈ ಸ್ಕೂಲ್ ಬಸ್ ಕೂಡ ಬೀಳೋ ಪರಿಸ್ಥಿತಿ ಐತೆ, ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ನಮ್ಗೆ ಇದು ಯಾವುದಾದ್ರೂ ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಕೂಡ ಇದೇ ನಮ್ಮ ಎಮರ್ಜೆನ್ಸಿ ರೋಡು. ದಯವಿಟ್ಟು ನಮ್ಮ ಜನಪ್ರಿಯ ಶಾಸಕರಾದ ಗಣೇಶ್ ಅಣ್ಣವರು ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಯಾವುದೋ ಒಂದು ಕ್ರಮ ಕೊಟ್ಟರೆ ನಾವು ಅವ್ರಿಗೆ ಚಿರಋಣಿ ಆಗಿರ್ತೇವೆ ಅಂತೇಳಿ ಈ ಮೂಲಕ ನಾನು ಸಿದ್ದಿ ಟಿವಿ ಮೂಲಕ 2 ಮಾತು ಹೇಳ್ತೀನಿ. ಈ ಶಾಲಾ ವಾಹನದ ದೃಶ್ಯ ನಾವೇನಾದ್ರೂ ತೋರಿಸಿದ್ರೆ ನಾಳೆಯಿಂದ ಆ ವಾಹನವನ್ನ ಶಾಲಾ ಆಡಳಿತ ಮಂಡಳಿಯವರು ಕೂಡ ಈ ಗ್ರಾಮಕ್ಕೆ ಕಳಿಸಲ್ಲ. ಇನ್ನು ಆರೋಗ್ಯ ಸಮಸ್ಯೆ ಆದ್ರೆ ಎಮರ್ಜೆನ್ಸಿ ಅಂತ ಆಂಬ್ಯುಲೆನ್ಸ್ ಕೂಡ ಬರಲ್ಲ, ಗ್ಯಾಸ್ ಸಿಲಿಂಡರ್ ವಾಹನ ಬರಲ್ಲ, ಆಟೋ ರಿಕ್ಷಾಗಳು ಕೂಡ ಈ ರಸ್ತೆ ಮೇಲೆ ಸಂಚರಿಸಲು ಒಂದು ಕ್ಷಣ ಯೋಚನೆ ಮಾಡುತ್ತೆ. ನಮ್ಮದು ಊರು ಲೀಲಾವತಿ ಕ್ಯಾಂಪ್, ಶಂಕರ್ ಸಿಂಗ್ ಕ್ಯಾಂಪ್ ಮತ್ತು ಕೊಂಡಯ್ಯ ಕ್ಯಾಂಪನ ಒಂದು ಮಧ್ಯದಲ್ಲಿ ಈ ಕ್ಯಾಂಪ್ ಬರುತ್ತೆ. ಇದಕ್ಕೆ ಮೇನ್ ಈ ಕ್ಯಾಂಪ್ಗೆ ಬರೋದು ರಸ್ತೆ ಅಂದರೆ M1 ಡಿಸ್ಟ್ರಿಬ್ಯೂಟರ್ ಅಂದರೆ M1 ಕಾಲುವೆ ಮೇಲೆ ಈ ರಸ್ತೆ ಬರುತ್ತೆ. ಈ 2013ರಲ್ಲಿ ಏನು ಗ್ರಾವೆಲ್ ಹಾಕಿದ್ರಲ್ಲ, ಅಲ್ಲಿಂದ ಇಲ್ಲಿವರೆಗೆ ಆಗಲಿ ಯಾವುದೇ ನೀರಾವರಿ ಇಲಾಖೆ ಆಗಲಿ ಜನಪ್ರತಿನಿಧಿಗಳಾಗಲಿ ಯಾವುದೇ ಒಬ್ಬರು ಯಾವುದೇ ತರಹದ ಇಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸುವುದಿಲ್ಲ. ಈ ಜನರು ಎಷ್ಟು ಕಷ್ಟ ಇದೆ, ಈ ರಸ್ತೆ ಬಿಟ್ಟರೆ ಇನ್ನೊಂದು ಬದಲಾದ ರಸ್ತೆ ಈ ಗ್ರಾಮಕ್ಕೆ ಇಲ್ಲ. ಇದೇ ರಸ್ತೆಯಲ್ಲಿ ಏನು ಶಾಲೆಯ ವಾಹನಗಳು ಬರ್ತವೆ, ಮತ್ತು ನಾವು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಬೇರೆ ಒಂದು ರಸ್ತೆ ವ್ಯವಸ್ಥೆ ಇಲ್ಲ. ಇದರ ಬಗ್ಗೆ ಗಮನ ಹರಿಸಿ ಈ ಒಂದು ರಸ್ತೆಯನ್ನು ಈಗ ತಾತ್ಕಾಲಿಕವಾಗಿ ಒಂದು ಗ್ರಾವೆಲ್ಲನ್ನು ಓಡಿಸಿ ಈ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಜನರಿಗೆ ಭಾಳಷ್ಟು ತೊಂದರೆ ಆಗಿದೆ. ಭಾಳಷ್ಟು ಬೈಕ್ಗಳು ಕೂಡ ಕೆಳಗೆ ಬಿದ್ದು ಗಾಯಗಳಾಗಿಂತ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿದೆ. ಇನ್ನು ಈ ರಸ್ತೆ ವಿಚಾರವಾಗಿ ಸಣ್ಣ ನೀರಾವರಿ ಇಲಾಖೆಗೆ ಕೇಳಿದ್ರೆ ಆ ರಸ್ತೆ ಕೇವಲ ಕಾಲುವೆಗೆ ಸಂಬಂಧ ಅಷ್ಟೇ. ಜನ ಸಂಚಾರಕ್ಕೆ ಈ ರಸ್ತೆಗೆ ಅವಲಂಬಿಸಿದ್ರೆ ನಾವೇನು ಮಾಡಕ್ಕಾಗಲ್ಲ, ನಮ್ಮಲ್ಲಿ ಗ್ರಾಂಟ್ ಇಲ್ಲ ಅಂತ ಹೇಳಿ ಜಾರಿಕೊಂಡಿದ್ದಾರೆ. ಯಾವ ಅನುದಾನದಲ್ಲಿ ಈ ರಸ್ತೆನ ದುರಸ್ತಿ ಮಾಡಬಹುದು ಎಂಬುದನ್ನ ನೋಡೋದಾದ್ರೆ ಸಣ್ಣ ನೀರಾವರಿ ಇಲಾಖೆ ಅನುದಾನದಲ್ಲೂ ಕೂಡ ಈ ರಸ್ತೆಯನ್ನ ಸಿಸಿ ರಸ್ತೆಯನ್ನಾಗಿ ಮಾಡಬಹುದು. ಗ್ರಾಂಟ್ ಬಂದಿಲ್ಲ ಅಂದ್ರೆ ಸುಮಾರು ವರ್ಷಗಳಿಂದ ಈ ರಸ್ತೆ ಸರಿಪಡಿಸಲು ಇಲಾಖೆಗೆ ಪ್ರಪೋಸಲ್ ಕಳಿಸಿರಲಿಲ್ಲ, ಗ್ರಾಂಟ್ ಬಂದಿಲ್ಲ ಅಷ್ಟೇ. ಜಿಲ್ಲಾ ಪಂಚಾಯಿತಿ RDPR ಯೋಜನೆಯಲ್ಲಿಯೂ ಕೂಡ ಈ ರಸ್ತೆ ಸುಧಾರಣೆ ಮಾಡಬಹುದು. ಶಾಸಕರ ಗ್ರಾಂಟ್ನಿಂದಲೂ ಕೂಡ ಶಂಕರ್ ಸಿಂಗ್ ಕ್ಯಾಂಪ್ನಿಂದ ಕೊಂಡಯ್ಯ ಕ್ಯಾಂಪ್ ರಸ್ತೆಯನ್ನ ಸಿಸಿ ರಸ್ತೆಯಾಗಿ ಬದಲಿಸಬಹುದು. ಕಾದು ನೋಡೋಣ ಯಾವ ಇಲಾಖೆಯವರು, ಜನಪ್ರತಿನಿಧಿಗಳು, ಅಧಿಕಾರಿ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ರಸ್ತೆ ಸುಧಾರಣೆ ಮಾಡ್ತಾರೋ ಕಾದು ನೋಡಬೇಕಾಗಿದೆ. ರಘುವೀರ್ ಸಿದ್ದಿ ಟಿವಿ ಕಂಪ್ಲಿ.